ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಶನಿವಾರ, ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಫ್ಕೋರ್ಸ್ ನಾವು ಅವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಹಾಗಾಗಿ ಇವತ್ತು ಕೂಡ ಹೊರಟಿದ್ದೀವಿ. ಯಾವ ದೇವಸ್ಥಾನ ಏನು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನೆಲ್. ಈಗ ಶನಿವಾರ ಪೂಜೆ ಎಲ್ಲ ಮಾಡಿ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಸಿಗ್ತೀವಿ. ಬಾಯ್. ಈಗ ಹಾಕ್ತಿದ್ದಾರೆ. ಈಗ ಮೆಟ್ರೋದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮೆಟ್ರೋ ಬರ್ತಾ ಇದ್ದೀನಿ. ಲಾಲ್ಬಾಗ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಲಾಲ್ಬಾಗಿಂದ ಬಸ್ಸಿಗೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಡೈರೆಕ್ಟ್ ಸಿಗ್ತೀನಿ ನಾನು. ನೋಡಿ, ಒಬ್ಬಳೆ ಹೆಂಗೆ ಸುತ್ತಾ ಇದ್ದೀನಿ ಲಾಲ್ಬಾಗ್ ಮುಂದೆ. ಇದು ಲಾಲ್ಬಾಗ್ ಒಳಗಡೆ. ನಾನು ಇಲ್ಲಿ ಸುತ್ತಾ ಇದ್ದೀನಿ ಅಬ್ಬೆ ಥರ. ಅವರಿಬ್ಬರು ಬೈಕಲ್ಲಿ ಹೋಗಿದ್ದಾರೆ. ಸೊ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಪಾರಿವಾಳಗಳು. ನಾನು ಹೋದ ತಕ್ಷಣ ಎಲ್ಲ ಆರೋಗ್ತಾವೆ ನೋಡಿ. ನಾನು ಇಲ್ಲೇ ದೇವಸ್ಥಾನ ಕೂಡ ಇದೆ ನೋಡಿ. ಎಲ್ಲ ನಾಗಮ್ಮನ ದೇವ್ರದ್ದು ಹೋಗ್ತಾ ಇದೆ. ಸೊ ಇಲ್ಲಿ ಲಾಲ್ಬಾಗ್ ಹತ್ರ ವೆಯ್ಟ್ ಮಾಡ್ತಾ ನೋಡಿ. ಕಪ್ಪು ಪಾರಿವಾಳನೂ ಇದೆ ನೋಡಿ. ಇದು ಕಪ್ಪು ಪಾರಿವಾಳ. ಯಾರ್ಯಾರೆಲ್ಲ ನೋಡಿಲ್ಲ ನೋಡಿ. ಏನಿಗಿದೆ ನೋಡಿ. ಇಲ್ಲೇ ದೇವಸ್ಥಾನ, ಇಲ್ಲಿ ಪಾರಿವಾಳ. ನಮ್ಮ ಮನೆಯವರು ನನ್ನ ಕರ್ಕೊಂಡು ಹೋಗಕ್ಕೆ. ಅಲ್ಲ ರೀ, ಇಷ್ಟೊತ್ತೇನ್ರಿ ಬರೋದು? ಅಲ್ಲೇ ನೋಡ್ಕೊಂಡು ನಮ್ಮನ್ನ ಕರ್ಕೊಂಡ್ ಬರ್ಬೇಕು. ನಾನು ರಾಗಿಗುಡ್ಡ ಅಂತ ಹೊಡಿತಾ ಇದ್ದೀನಿ. ಮೆಟ್ರೋನೇ ಬರ್ತಾ ಇದೆ. ಮೆಟ್ರೋ ಇಲ್ಲ ಅಂತ ಹೋಗೋಣ ಅಂತ ಒಂದ್ ಕಡೆ. ಆಮೇಲೆ ಯಾಕಂದ್ರೆ ಬರಕ್ಕೆ ಹೇಳ್ತಿದ್ದೀನಿ, ಬೈಸ್ಕೊಂಡ್ರೆ. ಈಗ ನಾವು ರಾಗಿಗುಡ್ಡ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ರೀಚ್ ಆದ್ವಿ. ಈಗ ರೀಚ್ ಆಯ್ತು. ನಿಯರ್ ಇದ್ದೀವಿ. ಒಳಗಡೆ ಹೋಗಿಲ್ಲ. ಹೋಗ್ತಾ ಇದ್ದೀವಿ. ಇವತ್ತು ಸಾಟರ್ಡೆ. ಪಾರ್ಕಿಂಗ್ ಮಾಡಿ ಹೋಗ್ತೀವಿ ನೋಡಿ. ಈಗ ರಾಗಿಗುಡ್ಡದ ಹತ್ರ ಬಂದಿದ್ದೀವಿ. ಈಗ ಹೋಗ್ತೀವಿ. 1:15ಗೆಲ್ಲ ಕ್ಲೋಸ್ ಅಂತೆ. ಸೊ ನಾವು ಮುಂಚೆನೇ ಹೋಗೋದು ಬೆಟರು. ನೋಡಿ ಎಷ್ಟು ಜನ ಇದ್ದಾರೆ. ಇವತ್ತು ಹುಣ್ಣಿಮೆ, ಹಾಗೆ ಇವತ್ತು ಶನಿವಾರ ಕೂಡ. ಇದು ನೀರು ಹನುಮಾನ್ ದಾರ ಅಂತ ಇದೆ. ಜಲಪಾತ. ಟೈಮ್ ಆಯ್ತು ಬನ್ನಿ ನೋಡಿ. ಏನು ಸೂಪರ್ ಆಗಿದೆ. ಹಿಂಗೆ ಎಂಟ್ರಿ ನೋಡಿ. ಎಷ್ಟು ಕ್ಯೂ ಇದೆ. ಇಲ್ಲಿ ಅಕ್ಕಿ ಸೇವೆ 10 ರೂಪಾಯಿಂದನೂ ಮಾಡ್ಬೋದು ನೀವು. ಇಷ್ಟ ಇದ್ದವರು, ಇಲ್ಲದೆ ಇರೋರು 10 ರೂಪಾಯಿಗೂ ನಾವು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ನದಿ ಥರ ಇದೆ. ಇಲ್ಲಿ ದೇವಸ್ಥಾನ ಏನ್ರಿ. ನೋಡಿ ಫುಲ್ ಜನ ಇದ್ದಾರೆ ಒಳಗಡೆ. ಇಲ್ಲಿ ಬೃಂದಾವನ ದೊಡ್ಡದೊಂದು. ಸುಮ್ಮನೆ ಇರೋಕ್ಕಾಗಲ್ವಾ? ಇಲ್ಲಿ ಅಜ್ಜಿ. ಇಲ್ಲಿ ಜನ ನೋಡಿ. ಇದು ನವಗ್ರಹಗಳು. ಇದು ಗಣಪತಿ. ಇಲ್ಲಿ ಅಮ್ಮನವರ ದೇವಸ್ಥಾನ. ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಸ್ವಲ್ಪ ತುಂಬ ಜನ ಇತ್ತು, ತುಂಬ ರಶ್ ಇತ್ತು. ಹಾಗಾಗಿ ಕ್ಯೂಯಲ್ಲಿ ನಡ್ಕೊಂಡು ತುಂಬ ನಿಯರ್ ಇದೆ. ಅಷ್ಟೊಂದು ಮೆಟ್ಲೇನಿಲ್ಲ, ಹತ್ಬೋದು ಆರಾಮಾಗಿ. ನಾವು ಮೂವರೀಗ ಹೊರಡ್ತಾ ಇದ್ದೀವಿ ಕ್ಯೂ ಅಲ್ಲಿ. ಈ ರಶ್ಶು
ಐತೆ ಊಟವ ಅನ್ನದಾಸವ ಇದೆ ಅಲ್ಲಿದೆ ಇಲ್ಲಿ ಬಿಡಾಜಿ ನೋಡಿ ಅದಕ್ಕೂ ಮೆಟ್ಲು ಹತ್ಬೇಕಲ್ಲ 1 ವರ್ಷ ಹಿಂಗೆ ಜನ ಇಲ್ಲಿಂದ ಹೀಗೆ ಕಾಣುತ್ತೆ ಹಾಗೆ ಗುಡ್ಡ ಫೈನಲ್ ಆಗಿ ಮೆಟ್ಲತ್ತಿ ಕೊನೆಗೆ ಇದೇ ರಾಜಗುಡ್ಡ ಅಂದರೆ ಮೇಲಿರೋದು ಗುಡ್ಡದಲ್ಲಿ ಇದೆ ದೇವಸ್ಥಾನನೇ. ಅಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಅದಕ್ಕೆ ನಾನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಜನ ಆಯಿತು. ಮೇನಲ್ಲಿದೆ ನೋಡಿ ಆಂಜನೇಯನ ದೇವಸ್ಥಾನ. ನೋಡಿ ನಿಮಗೂ ದರ್ಶನ ಮಾಡ್ತಾಯಿದ್ದೀನಿ ಇಲ್ಲಿಂದನೇ ರಾಗಿಗುಡ್ಡ ದೇವಸ್ಥಾನ. ನಾವಲ್ಲಿ ಮೆಟ್ಲತ್ತಿ ಎಲ್ಲ ಬಂದ್ವಲ್ಲ, ಈ ಒಂದು ದೇವಸ್ಥಾನ ನೋಡೋಕ್ಕೆ ಮೇಲೆ ಬಂದಿರೋದು. ಮೇಲ್ಗಡೆದು ಒಂದೇ ದೇವಸ್ಥಾನನೇ ಇರೋದು. ಇದನ್ನೇ ರಾಗಿಗುಡ್ಡ ಟೆಂಪಲ್ ಅಂತ ಹೇಳೋದು. ಮೇನ್ ಇಂಟೆನ್ಷನ್ನು ಅಲ್ಲೇ ಆಂಜನೇಯನ ದೇವಸ್ಥಾನ, ಮತ್ತು ಆ ಕಡೆ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ, ಮತ್ತು ಈ ಕಡೆ ಇನ್ನೊಂದು ಶಿವಲಿಂಗ ಇದೆ ನೋಡಿ. ನೋಡಿ ಎಂಟ್ರೆನ್ಸ್ ಇದು. ರಾಧಾ ದೇವಸ್ಥಾನ. ಈಗ ಇಲ್ಲಿ ಅನ್ನ ಪ್ರಸಾದ ಇದೆ. ಈಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. 1:15 ಲಾಸ್ಟು. ಅಜ್ಜಿ ಬನ್ನಿ ಅನ್ನ ಪ್ರಸಾದಕ್ಕೆ. ಅನ್ನ ಮಹಾಪ್ರಸಾದಕ್ಕೆ ಚಿತ್ರಾನ್ನ ಲೈಕ್ ಪಲಾವು ಮತ್ತು ಪಾಯಸ ಕೊಟ್ಟಿದ್ದಾರೆ. ತುಂಬಾ ರುಚಿಯಾಗಿತ್ತು. ಪ್ರಸಾದ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸ್ಕೊಳ್ಳಿ, ಅಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲೆಲ್ಲ ನಿಂತ್ಕೊಂಡಿರ್ತಾರೆ, ವೇಸ್ಟ್ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಿಮಗೂ ಇನ್ಫಾರ್ಮೇಟಿವ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಇಲ್ಲಿ ಏನೇನೋ ಜಾತ್ರೆ ಎಲ್ಲ ನಡೆಯುತ್ತಂತೆ, ಬಟ್ ನಾನು ನೋಡಿಲ್ಲ. ಬಟ್ ಇಲ್ಲೆಲ್ಲ ಸ್ಪೇಸಸ್ ಇದೆ. ಆಮೇಲೆ ಆಂಜನೇಯಂದು ಹಿಂಗೆ ಕೂತ್ಕೊಂಡಿರೋದು ಸ್ಟ್ಯಾಚು ಥರ ಅಲ್ಲಿದೆ, ಮಂಟಪ ಥರ. ನೋಡಿ ಹಿಂದ್ಗಡೆಯಿಂದ ಈ ಥರ ಕಾಣುತ್ತೆ ದೇವರು. ಮೀನ್ಸ್ ತುಂಬ ಇದ್ದಾವೆ, ಬಟ್ ಈ ಥರ. ಈಗ ಎಲ್ಲ ಮುಗಿಸ್ಕೊಂಡು ಇದ್ದೀವಿ. ಟೈಮ್ ಆಯಿತು ಹೋಗೋದೆ. ರೋಜು ಬನ್ನಿರಿ ಹೋಗೋಣ, ಹತ್ತಂಗಿಲ್ಲ. ಆ್ಯಂಡ್ ಇನ್ನೊಂದು, ನೀವು 1:15 ಒಳಗಡೆ ಹೋದರೆ ನಿಮಗೆ ಒಳಗಡೆ ಎಂಟ್ರಿ ಆಗ್ಬೋದು. 1:15 ಮೇಲೆ ಬಂದರೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ದರ್ಶನ ಇರೋದು 5 ಗಂಟೆಯಿಂದ 8 ಗಂಟೆವರೆಗೂ. ಈ ಇನ್ಫಾರ್ಮೇಷನ್ ನಿಮಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ರಾಗಿಗುಡ್ಡಕ್ಕೆ ಬರೋರಿದ್ದರೆ ಸೊ 1:15 ಒಳಗಡೆ ನೀವು ಎಂಟ್ರಿ ಆಗೋದು ಬೆಟರ್ ಆಪ್ಷನ್ನು. ಸೊ ಈಗ ಆಲ್ಮೋಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಪ್ರಸಾದ ಎಲ್ಲ ತಿಂದು ಈಗ ಲಾಸ್ಟ್ ಇದನ್ನೆಲ್ಲ ತೋರಿಸಿ ನಿಮಗೆ ಈಗ ಹೊರಡುವ ಸಮಯ. ಬನ್ನಿ, ಲೆಟ್ಸ್ ಗೋ. ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ನನ್ನ ಮೆಟ್ರೋಗೆ ಡ್ರಾಪ್ ಮಾಡಿ ಅವರು ಬೈಕಲ್ಲಿ ಬರ್ತಾರೆ. ಇಷ್ಟಿತ್ತು ಇವತ್ತಿನ ಬ್ಲಾಗ್. ಎಲ್ಲೋ ಇಲ್ಲ ಇದು ನೋಡು, ಎಲ್ಲೋ ಲೈನ್ ಇದು. ಎಲ್ಲೋ ಲೈನ್ ಅಂದರೆ ಅದೇ ಇದಕ್ಕೆ ಹೋಗಬೇಕು. ಎಲ್ಲೋ ಲೈನ್ ಗೊತ್ತಾಯ್ತು, ಬನ್ನಿ. ನಮಗೀಗ ಇರೋದು ಹತ್ರ ಯಾವುದು ಜಯದೇವ ಹಾಸ್ಪಿಟ್ಲು. ಸರಿ, ಮೆಟ್ರೋ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಸಿಗ್ತೇವೆ. ಹಾಯ್. ಗೊತ್ತಿಲ್ಲ. ಶುಂಡ್ರಿ. ರಾಗಿಗುಡ್ಡ ದೇವಸ್ಥಾನಕ್ಕೆ ಬರೋರೆಲ್ಲ ಮಾಧವರದಿಂದ ಮೆಟ್ರೋ ಹತ್ತಿ ಡೈರೆಕ್ಟಾಗಿ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಗೆ ಇಳ್ಕೊಂಡು ಅಲ್ಲಿಂದ ಎಲ್ಲೋ ಲೈನ್ಗೆ ಶಿಫ್ಟ್ ಆಗಿ ನೆಕ್ಸ್ಟ್ ಸ್ಟಾಪೇ ರಾಗಿಗುಡ್ಡ ದೇವಸ್ಥಾನ. ಸೊ ನಮಗೆ ಈ ವಿಷಯ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ಗೊತ್ತಾದಮೇಲೆ ನಾನು ರಾಗಿಗುಡ್ಡಕ್ಕೆ ಇಳ್ಕೊಂಡು ಅಲ್ಲಿಂದ ನಾನು ಮೆಟ್ರೋ ಚೇಂಜ್ ಮಾಡಿಕೊಂಡು ನಮ್ಮದು ಸ್ಟೇಷನ್ಗೆ ಇಳ್ಕೊಂಡು ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ. ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ. ಆಲ್ಮೋಸ್ಟ್ ನಾವು ಎಲ್ಲ ಮುಗಿಸ್ಕೊಂಡು ನನ್ನ ರಾಗಿಗುಡ್ಡಕ್ಕೆ ಡ್ರಾಪ್ ಮಾಡಿ ನಾನು ರಾಗಿಗುಡ್ಡದಿಂದ ನಾನು ಒಬ್ಬಳೇ ಈಗ ರಾಗಿಗುಡ್ಡದಿಂದ ಈಗ ರಾಷ್ಟ್ರೀಯ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮೆಟ್ರೋ ಚೇಂಜ್ ಮಾಡಿ ಹೋಗಬೇಕು. ಸೊ ತುಂಬಾ ಬಾಯಾರಿಕೆ ಆಗ್ತಿತ್ತು. ಹಾಗಾಗಿ ನಾನು ಲಿಂಬು ಪಾನಿ ಕುಡಿದು ಈಗ ನನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಮನೆಯವರು ಬಂದರು. ಇಲ್ಲೇ ನಿಯರ್ ಬೈ ಇರೋದ್ರಿಂದ 3 ರೈಡ್ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಮನೆ ಹತ್ತಿರ ಇದ್ದೀವಿ. ಈಗ ಹೊರಡ್ತಾ ಇದ್ದೀವಿ.
ಎಸ್, ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಅವರಲ್ಲಿದ್ದಾರೆ. ಎಷ್ಟು ತಾಯ್ತು ಬರೋಕ್ಕೆ. 11 ಗಂಟೆಗೆ ಮನೆ ಬಿಟ್ಟಿದ್ದು, ಕರೆಕ್ಟಾಗಿ 3:15 ಆಯಿತು. ಅವರೆಲ್ಲ, ನಾನು ಒಬ್ಬಳೇ ಮೆಟ್ರೋಗೆ ಬಂದೆ, ಅವರಿಬ್ಬರು ಬೈಕಲ್ಲಿ ಬಂದರು. ನಿಯರ್ ಬೈ ನನ್ನ ಪಿಕಪ್ ಮಾಡಿದ್ರು, ಮತ್ತೆ ಮನೆಗೆ ಬಂದು. ಸೊ ಈ ಥರ ಇತ್ತು ವಿಡಿಯೋ. ಈಗ ಜಸ್ಟ್ ಮನೆಗೆ ಬಂದು ಕೂತಿದ್ದೀನಿ. ನಾ ಬ್ಯಾಗು ಕೂಡ ಮಾಡಿಲ್ಲ. ಸೊ ಐ ಹೋಪ್ ಇನ್ ದಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.